ಪಹಲ್ಗಾಮ್ ದಾಳಿ ವಿರುದ್ಧ ನಿನ್ನೆ ಭಾರತೀಯ ಸೈನ್ಯ ಪಾಕಿಸ್ತಾನದ 16 ಕಡೆ ಏರ್ ಸ್ಟ್ರೈಕ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಸರ್, ಮೊದಲನೇದು ಈ ಏರ್ ಸ್ಟ್ರೈಕ್ ಬಗ್ಗೆ ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ಭಯೋತ್ಪಾದನೆ ನಮ್ಮ ದೇಶಕ್ಕೆ ಯಾವ ಕೂಡ ಮಾರಕ. ಸೊ ಭಯೋತ್ಪಾದಕರಿಗೆ ಇವತ್ತು ಪರೋಕ್ಷವಾಗಿ ಪಾಕಿಸ್ತಾನದ ಬೆಂಬಲ ಕೊಡೋದಂತ ಈಗ ಸಾಬೀತಾಗಿದೆ. ಭಯೋತ್ಪಾದನೆ ಕಿತ್ತು ಬಿಸಾಡುವ ಕೆಲಸ ಆಗಬೇಕಾಗ್ತದೆ. ಬುಡ ಸಮೇತ ಕಿತ್ತಾಸಬಾರದು. ಭಾರತ ದೇಶದ ಹಿತವನ್ನು ಕಾಪಾಡಿ ಭಾರತ ದೇಶವನ್ನು ರಕ್ಷಣೆ ಮಾಡಲೇಬೇಕು. ಸೊ ಇಡೀ ದೇಶ ಇವತ್ತು ಈ ಒಂದು ಸಿಂಧೂರ್ ಸ್ಟ್ರೈಕ್ ಇವತ್ತು ನಡೆದಿದೆ. ಅದರ ಪರವಾಗಿ ನಾವು ಇಡೀ ದೇಶ ಒಗ್ಗಟ್ಟಾಗಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ನಾವು ಇವತ್ತು ಈ ದೇಶದ ಸೈನಿಕರನ್ನು ಯಾರು ಇವತ್ತು ನಮ್ಮ ಈ ದೇಶವನ್ನು ಕಾಪಾಡಿಕೊಂಡು ನಮ್ಮ ಗಡಿಭಾಗ ರಕ್ಷಣೆ ಮಾಡಿಕೊಂಡು ಈ ದೇಶ ಹಿತ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಇಟ್ಟು ಅಲ್ಲಿ ಹೋರಾಟ ಮಾಡ್ತಿದ್ದಾರ. ಇಡೀ ನಾವೆಲ್ಲರೂ ಕೂಡ ಈ ದೇಶದ ಆ ಸೈನ್ಯ ಜೊತೆ ನಾವೆಲ್ಲರೂ ಕೂಡ ಇವತ್ತು ಇದ್ದೇವೆ ಬೆಂಬಲ. ಅವಾಗೆಲ್ಲ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಅದ್ಭುತ ಜಯ ಮಾತಲ್ಲ, ಅದ್ಭುತವಾದ ಜಯ ಭಾರತದ ಆಗಬೇಕು. ಇಡೀ ವಿಶ್ವದಲ್ಲಿ ನಮ್ಮ ಕೀರ್ತಿ ಬೆಳಗಬೇಕು. ಮತ್ತೆ ಈ ರೀತಿ ಪರೋಕ್ಷವಾಗಿ ಭಾರತ ದೇಶಕ್ಕೆ ಯಾರೆಲ್ಲ ತೊಂದರೆ ಕೊಡ್ತಾರ ಅವ್ರಿಗೆ ಪಾಕಿಸ್ತಾನ ಮಟ್ಟಾಗಬೇಕು. ಬೇರೆಯವರಿಗೆ ಎಚ್ಚರಿಕೆಯ ಗಂಟೆ ಇವತ್ತು ಆಗ್ಬೇಕಂತ ಹೇಳಿಕೊಂಡು ನಾನು ಎಲ್ಲ ಪ್ರಧಾನಮಂತ್ರಿಯನ್ನು, ಪ್ರತಿಪಕ್ಷ ನಾಯಕರನ್ನು, ಸರ್ವ ಪಕ್ಷದವರನ್ನು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಸೈನ್ಯಕ್ಕೆ ತಮ್ಮ ಸಂಪೂರ್ಣವಾದ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಇಡೀ ದೇಶದ ಜನಸಾಮಾನ್ಯರು ನನ್ನನ್ನು ಸೇರಿಸಿ ನಾವು ಇವತ್ತು ಈ ದೇಶದ ಸೈನಿಕರ ಪರವಾಗಿದ್ದೇವೆ. ಈ ದೇಶದ ಪರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಲ್ಲಿ ಇದ್ದಾರೆ. ನಾವೊಂದು ಅದ್ಭುತವಾದ ಒಂದು ಜಯ ನಾವು ಗಳಿಸ್ತೇವೆ. ಸರ್, ಆಮೇಲೆ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಪ್ರತಿಯೊಂದು ಸ್ಟ್ರೈಕ್ ಕೂಡ ಒಂದೊಂದು ಹೆಸರು ಇರ್ತದೆ. ಆಪರೇಷನ್ ಸಿಂಧೂರ ಒಂದು ಅತ್ಯುತ್ತಮವಾದ ಎಲ್ಲರಿಗೂ ಕೂಡ ಒಂದು ಏನು ಆ ಒಂದು ಬೂಸ್ಟ್ ಕೊಡುವಂತಹ ಮತ್ತು ನಮ್ಮ ತಾಯಿಯನ್ನು ನೆನಪಿಸುವಂತಹ ಯಾರು ಇವತ್ತು ಸೈನಿಕರು ಯಾರು ಜನಸಾಮಾನ್ಯ ಬಡವರು ಮಕ್ಕಳು ತೀರಿ ಹೋಗಿದ್ದಾರೆ ಅವರ ತಾಯಂದಿರು, ಅವರ ಮಡದಿಯಂದಿರು ಮತ್ತು ಅವರ ತಂಗಿಯಂದಿರನ್ನು ನೆನಪಿಸಿಕೊಳ್ಳ ಮತ್ತು ಅದಕ್ಕೆ ಪ್ರತೀಕಾರವಾಗುವಂತಹ ಒಂದು ಸಂದೇಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿ. ಬಹುಶಃ ನಾವೆಲ್ಲರೂ ಕೂಡ ಭಾರತ ಸೈನ್ಯ ಇದ್ದೇವೆ. ಭಾರತ ಜಯಗಳಿಸಬೇಕು ಮತ್ತು ಭಾರತ ಹಿತ ಯಾವಾಗಲೂ ನಾವು ಕಾಪಾಡಲೇಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದು ಇಡೀ ವಿಶ್ವ ಕೂಡ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇವತ್ತು ಇಡೀ ರಾಜ್ಯಾದ್ಯಂತ ಮಾಕ್ ಡ್ರಿಲ್ಗೂ ಕೂಡ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿತ್ತು. ಸರ್ಕಾರನೂ ಕೂಡ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಅದು ನೋಡಿ, ಅದು ಸರ್ಕಾರ ಖಂಡಿತವಾಗಿ ಮಾಡ್ತದೆ. ಇದು ದೇಶದ ಪ್ರಶ್ನೆ. ಆದ ಕಾರಣ ಏನೆಲ್ಲ ಆದೇಶ ಇವತ್ತು ಕೇಂದ್ರದಿಂದ ಸೈನಿಕರಿಂದ ಬರ್ತದ ಅದು ಇಡೀ ದೇಶದ ಎಲ್ಲಾ ರಾಜ್ಯಗಳು, ಅದು ಕರ್ನಾಟಕ ರಾಜ್ಯ ಮುಂದೆ ನಿಂತು ಬಹುಶಃ ಇವತ್ತು ಆ ಕೆಲಸವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಆಮೇಲೆ ಪಾಕಿಸ್ತಾನ ಪ್ರಧಾನಿ ಕೂಡ ಟ್ವೀಟ್ ಮಾಡಿ ಭಾರತಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ತಕ್ಕವಾದಂತ ಒಂದು ಶಿಕ್ಷೆಯನ್ನ ಕೊಡ್ತೀವಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ನೋಡಿ, ಇವರ ಬೆದರಿಕೆಗೆ ಇವರ ಅಪಾಲಜಿಗೆಲ್ಲ ಕೇಳಿಕೆ ನಮಗೆ ಸಾಕಾಗಿದೆ. ಇದರಲ್ಲಿ ಏನೇ ಬೇಕು ಈಗ ಮಟ್ಟ ಹಾಕುವಂತ ಕೆಲಸ ಪ್ರಾರಂಭ ಆಗಿದೆ. ಈಗ ಮಟ್ಟ ಹಾಕ್ಲೇ ಬೇಕು. ಬಂದಾಗ ಅದು ನೋಡ್ತದೆ. ನಮ್ಮ ಸೈನಿಕರು ಬಹುಶಃ ಅದನ್ನು ಎದುರಿಸುವ ಎಲ್ಲ ಶಕ್ತಿ ನಮ್ಮ ಸೈನಿಕರಿಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪಾಕಿಸ್ತಾನಕ್ಕೆ ಏನು ಎಚ್ಚರಿಕೆ ಕೊಡ್ತೀನಿ? ನಮ್ಮ ನಾವು ಸೈನಿಕರ ಬೆಂಬಲ ಕೊಡ್ತೇವೆ. ಸೈನಿಕ ಸೂಕ್ತವಾದ ಎಚ್ಚರವನ್ನು ಇವತ್ತು ಕೊಡ್ತಾರೆ. ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಬಿಸಾಡಬೇಕು. ಹೊರಗಿನ ಯಾರೇ ಕೊಡ್ಲಿ ಅವರಿಗೆ ನಾವು ತಕ್ಕವಾದ ಪಾಠವನ್ನು ಕಲಿಸಬೇಕು. ಪಾಕಿಸ್ತಾನಕ್ಕೆ ತಕ್ಕವಾದ ಪಾಠ ಇದು. ಬೇರೆಯವರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಓಬಳಾಪುರಂ ಮೈನಿಂಗ್ ಹಗರಣದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಸರ್. ಹೈದರಾಬಾದ್ ಸಿಬಿಐ ಕೋರ್ಟ್ ಶಿಕ್ಷಾ ಪ್ರಕಟ ಮಾಡಿ ಅದು ಕಾನೂನು ಏನ್ ಹೇಳ್ತದೆ ಆ ರೀತಿ ಆಗ್ತದೆ. ಅಲ್ಲ, ಅವರ ಒಂದು ಶಾಸಕತ್ವ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದ್ರೆ ಅಷ್ಟೇ ವಿಚಾರಗಳು. ಅದು ನಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಸಂವಿಧಾನದ ಕಾನೂನು ಮತ್ತು ನಮ್ಮ ನಿಯಮಗಳು ಏನು ಹೇಳ್ತದ ಅದಕ್ಕೆ ಅನುಗುಣವಾಗಿ ನಡೀತದೆ. ಸೊ ಇದು ಪವರ್ ಟಿವಿ ಜೊತೆ ಸ್ಪೀಕರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.